ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ರುಚಿಯಾಗಿರುವಂಥ ಗ್ರೇವಿ ರೆಸಿಪಿ ಇದು. ಚಪಾತಿ, ಇಡ್ಲಿ, ದೋಸೆ, ಪೂರಿ, ರೊಟ್ಟಿಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸೈಡ್ ಡಿಶ್ ಆಗಿಯೂ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥ ಗ್ರೇವಿ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ ಸುಮಾರು ಒಂದು 6ರಿಂದ 8 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ರಿಫೈನ್ಡ್ ಆಯಿಲ್. ಎಣ್ಣೆ ಬಿಸಿ ಆಗಲಿ. ಇದ್ರ ಜೊತೆನೇ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ ಅಂತ ಎಣ್ಣೆ ಜೊತೆನೇ ಇದು ಕೂಡ ಬಿಸಿ ಆಗುತ್ತೆ. ಇದ್ರ ಜೊತೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ. ನಾವು ಮತ್ತೆ ಅಚ್ಚ ಖಾರದ ಪುಡಿನ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಾಕು. ಇವೆಲ್ಲ ಸ್ವಲ್ಪ ಫ್ರೈ ಆಗಲಿ. ಆದಷ್ಟು ಲೋ ಫ್ಲೇಮ್ನಲ್ಲಿನೇ ಇದನ್ನು ಪ್ರಿಪೇರ್ ಮಾಡಬೇಕು. ಇಲ್ಲಿ ಫೈನ್ ಚಾಪ್ ಮಾಡ್ಕೊಂಡಿರೋವಂಥ 2 ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ನಾನೀಗ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು 6ರಿಂದ 7 ಜನ ಸಫಿಷಿಯೆಂಟಾಗಿ ತಿನ್ಬೋದು. ಒಂದು ಮೀಡಿಯಮ್ ಸೈಜಿಂದು ಹೂಕೋಸನ್ನು ತೊಗೊಂಡಿದ್ದೀನಿ. ಬಟಾಣಿ ಹೂಕೋಸ್ ಕರಿ ಸ್ನೇಹಿತರೆ, ನೀವು ಇದನ್ನು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ, ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಇಲ್ಲಿ ಒಂದು ಬೌಲಷ್ಟು ಸುಮಾರು ಒಂದು 100 ಗ್ರಾಮಷ್ಟು ಅಂತ ಹೇಳ್ಬೋದು. ಒಂದು ಬೌಲ್ ಅಂದರೆ ಒಂದು 100 ಗ್ರಾಮ್ ಬರುತ್ತೆ. ಅಷ್ಟು ಹಸಿ ಬಟಾಣಿಯನ್ನು ಹಾಕೋತಾ ಇದ್ದೀನಿ. ನಾನಿದು ಸಪ್ರೇಟಾಗಿ ಏನು ಕೂಡ ಬೇಯಿಸ್ಕೊಂಡಿಲ್ಲ. ಇದ್ರ ಜೊತೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಬಿಸಿ ನೀರಲ್ಲಿ ಒಂದು 2 ನಿಮಿಷ ಹಾಕ್ಬಿಟ್ಟು ತಕ್ಕೊಂಡಿದ್ದೀನಿ. ಹೂಕೋಸನ್ನು ಹಾಕೋತಾ ಇದ್ದೀನಿ. ಆದಷ್ಟು ಈ ಥರ ಸಣ್ಣ ಸಣ್ಣ ಹೂಗಳನ್ನಾಗಿ ಬಿಡಿಸ್ಕೊಳ್ಳಿ. ಇವಾಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆ ಈರುಳ್ಳಿ, ಬಟಾಣಿ, ಹೂಕೋಸು ಎಲ್ಲ ಪ್ರತಿಯೊಂದು ಹೊಂದ್ಕೋಬೇಕು. ಸುಮಾರು ಒಂದು 5 ನಿಮಿಷನಾದರೂ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ತುಂಬ ರುಚಿಯಾಗಿ ಆಗತ್ತೆ. ಈ ಸೀಸನಲ್ಲಂತೂ ಇದು ಹೂಕೋಸು ಕಡಿಮೆ ರೇಟ್ ಇರುತ್ತೆ ಮತ್ತು ಬಟಾಣಿ ಕೂಡ ತುಂಬ ಹೇರಳವಾಗಿ ಸಿಗ್ತಾ ಇರುತ್ತೆ. ಇದ್ರ ಜೊತೆ ನಾನು 2 ಹುಳಿ ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಸೈಜಿಂದೇ ಹಾಕ್ಕೊಂಡಿದ್ದೀನಿ. ನೀವು ಜಾಮೂನ್ ಟೊಮೆಟೊ ಬೇಕಾದರೂ ಹಾಕ್ಕೊಳ್ಬೋದು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೂಕೋಸು ಮತ್ತು ಬಟಾಣಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆನೇ ನಾನು ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಈ ಟೈಮ್ನಲ್ಲಿ ಆ್ಯಡ್ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ. ಅದರಲ್ಲಿ ಇರೋವಂಥ ಹೂಕೋಸು ಆಗ್ಬೋದು, ಬಟಾಣಿ ಆಗ್ಬೋದು, ಉಪ್ಪನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಈರುಳ್ಳಿ, ಟೊಮ್ಯಾಟೊ ಹಾಕಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಉಪ್ಪೆಲ್ಲ ಮಿಕ್ಸ್ ಮಾಡಿದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು 5 ನಿಮಿಷ ಫ್ರೈ ಮಾಡೋಣ. ನೋಡ್ತಾ ಇರ್ಬೋದು, ಶ್ರಿಂಕ್ ಆಗಿದೆ, ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ. ಮತ್ತು ಮಿಕ್ಸ್ ಮಾಡೋಣ ಚೆನ್ನಾಗಿ. ಇದೇನು ತಳ ಹಿಡಿಯೋದಿಲ್ಲ, ನಾನ್ ಸ್ಟಿಕ್ ತೊಗೊಂಡಿರೋದ್ರಿಂದ ತಳ ಹಿಡಿಯೋದಿಲ್ಲ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಸುಮಾರು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ತಳ ಹಿಡಿಯುತ್ತೆ. ಸೊ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ, ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಶ್ರಿಂಕ್ ಆಗಿದೆ ಅಂತ. ಸೊ ಇದನ್ನೆಲ್ಲ ಇನ್ನೊಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಡ್ರೈ ಮಸಾಲೆಗಳು ಬೇಕಾಗತ್ತೆ. ಬನ್ನಿ ಏನೇನು ಬೇಕು ಎಲ್ಲ ನೋಡೋಣ. ನಾನಿಲ್ಲಿ ಸುಮಾರು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇರೆ ಹಾಕಿದ್ದೀವಿ, ಸೊ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಧನಿಯಾ ಪುಡಿ,
ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇದಕ್ಕೆ ಮಸಾಲೆ ಜಾಸ್ತಿ ಬೇಕಾಗೋದಿಲ್ಲ. ಸ್ವಲ್ಪ ಅರಿಶಿಣ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಸಾಕು. ಇದನ್ನೆಲ್ಲ ಹೀಗೇ ಡ್ರೈ ಮಿಕ್ಸ್ ಮಾಡೋಣ. ಆ ಹೂಕೋಸಿಗೆ ಬಟಾಣಿಗೆಲ್ಲ ಚೆನ್ನಾಗಿ ಖಾರ ಎಲ್ಲ ಹತ್ಕೊಳ್ಳಿ ಅಂತ. ನೋಡಿ, ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ, ಎಲ್ಲ ಮಿಕ್ಸ್ ಚೆನ್ನಾಗಾಗಿದೆ, ಈವನ್ ಆಗಿ ಮಿಕ್ಸ್ ಆಗಿದೆ. ಸೊ ಒಂದು 2 ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಗ್ರೇವಿ ಅಂತ ಹೇಳಿದ್ರೆ ತುಂಬ ತೆಳುವಾಗಿದ್ದರೆ ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಬಟಾಣಿ ಹೂಕೋಸ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಬೋದು, ಬಟ್ ಈ ಥರ ಓಪನ್ ಆಗಿ ಮಾಡಿರ್ತೀವಲ್ಲ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಿ ತುಂಬ ಜಾಸ್ತಿ ಕುಕ್ ಆಗೋದ್ರಿಂದ ಈ ಥರ ಟೇಸ್ಟು ಬರೋದಿಲ್ಲ ಸ್ನೇಹಿತರೆ. ಬಟ್ ಟೈಮ್ ಸೇವಿಂಗ್ ಅಂತ ಹೇಳಿದ್ರೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಬೋದು. ನೋಡಿ, ತುಂಬ ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ. ನಿಮ್ಗೆ ಇನ್ನು ಸ್ವಲ್ಪ ಗ್ರೇವಿ ಏನಾದರೂ ಬೇಕು ಅಂತ ಹೇಳಿದ್ರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನಾವು ಲಾಸ್ಟ್ ಮೊಮೆಂಟಿಗೆ ಬಂದಿದ್ದೀವಿ. ಸೊ ಸೂಪರಾಗಿರೋ ಅಂಥ ಹೂಕೋಸು ಮತ್ತು ಬಟಾಣಿ ಕರಿ ರೆಡಿ ಆಗಿದೆ ಸ್ನೇಹಿತರೆ. ಈ ರೀತಿ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ, ಬಟ್ ಒಂದು ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಮಿಸ್ ಮಾಡದೆ ಶೇರ್ ಮಾಡಿ. ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಸೂಪರ್ ಡೂಪರ್ ಆಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಜನ ಜಾಸ್ತಿ ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ಕ್ವಾಂಟಿಟಿನೂ ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರಾ ಮಿಸ್ ಮಾಡದೆ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ರೊಟ್ಟಿಗಂತೂ ಸಕ್ಕತ್ತಾಗಿರುತ್ತೆ. ದೋಸೆಗಿಂತ ಚಪಾತಿ ಮತ್ತು ರೊಟ್ಟಿ ಪೂರಿಗಂತೂ ಸೂಪರಾಗಿರುತ್ತೆ. ಸೊ ಮಿಸ್ ಮಾಡದೆ ಟ್ರೈ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಒಳ್ಳೆ ಗ್ರೇವಿ ರೀ. ಈ ಥರ ಗ್ರೇವಿ ಮಾಡಿದ್ರೆ ನಾನ್ ವೆಜ್ ಥರನೇ ಟೇಸ್ಟ್ ಇರುತ್ತೆ. ಯಾಕಂದರೆ ಅಷ್ಟು ರುಚಿಯಾಗಿ ಈಸಿಯಾಗಿ ಮಾಡ್ಬೋದು. ಈ ಸೀಸನಲ್ಲಂತೂ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡಬೇಡಿ. ಸೊ ಸೇಮ್ ಮಸಾಲೆನಲ್ಲಿನೇ ನೀವು ಪೂರ್ತಿಯಾಗಿ ವೆಜಿಟೇಬಲ್ಸ್ಗೂ ಕೂಡ ಮಾಡ್ಬೋದು. ವೆಜಿಟೇಬಲ್ಸ್ ಗ್ರೇವಿ ಥರ ಆಗುತ್ತೆ. ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿಯನ್ನು ನೀಟಾಗಿ ಈ ಥರ ಹಿಂಗೆ ತುರ್ಗ್ಬಿಟ್ಟು ತೊಗೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಗರಂ ಮಸಾಲ ಒಂದು 3/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನು ಉರಿಗಡಲೆ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ. ನಾನಿಲ್ಲಿ ಸುಮಾರು ಒಂದು 4 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ನಾವಿಲ್ಲಿ ಗ್ರೀನ್ ಕಲರ್ ಇರೋದ್ರಿಂದ ಸೊಪ್ಪುಗಳನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನಷ್ಟು ಅರಿಶಿಣ, 1 ರಿಂದ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದರಿಂದ 1.5 ಸ್ಪೂನ್ ಸಾಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಆಗಬೇಕು. ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಇವಾಗ ಮಸಾಲ ರೆಡಿ ಆಗಿದೆ. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ ತಕ್ಷಣ ಅದಕ್ಕೆ ಸುಮಾರು ಒಂದು 5 ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು ಪಲಾವ್ ಎಲೆ, ಸ್ವಲ್ಪ ಸಾಸಿವೆ. ಪಲಾವ್ ಎಲೆನ ಎಣ್ಣೆ ಜೊತೆನೇ ಹಾಕ್ಕೊಳ್ಳೋಣ, ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು. ನಾನೀಗ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು 6 ರಿಂದ 7 ಜನ ಸಫಿಷಿಯೆಂಟಾಗಿ ತಿನ್ನೋವಷ್ಟು ಗ್ರೇವಿ ಆಗುತ್ತೆ. ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ.
ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ. ಅದು ಅರ್ಧ ಭಾಗ ಶ್ರಿಂಕ್ ಆಗಬೇಕು ಸ್ನೇಹಿತರೆ, ಅಷ್ಟು ಈರುಳ್ಳಿಯನ್ನು ಫ್ರೈ ಮಾಡ್ಕೊಬೇಕು. ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಆಗಿದೆ. ಇವಾಗ ಇದಕ್ಕೆ ಮೀಡಿಯಮ್ ಸೈಜಿಂದು ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಅಥವಾ ಚಿಕ್ಕ ಸೈಜಿಂದ ಇದೆ ಅಂದರೆ ನೀವು 2 ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಕೂಡ ಒಂದೇ ಥರನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡಿ ಹಾಕ್ಬೋದು, ಫೈನ್ ಚಾಪ್ ಬೇಕಾದರೂ ಮಾಡ್ಬೋದು, ಸ್ಲೈಸ್ ಬೇಕಾದರೂ ಮಾಡ್ಬೋದು. ಇದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಇದು ಒಂದು ನಿಮಿಷ ಫ್ರೈ ಆದರೆ ಸಾಕು ಈರುಳ್ಳಿ ಟೊಮ್ಯಾಟೊ. ಇವಾಗ ಇದ್ರ ಜೊತೆ ಎಳೆದಾಗಿರೋ ಅಂಥ ಅವರೆಕಾಳನ್ನು ತೊಗೊಂಡಿದ್ದೀನಿ. ಆದಷ್ಟು ಎಳೆ ಕಾಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಾಳು ಅಷ್ಟೇ ಸುಮಾರು 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕಾಳು ನೋಡಿ ಒಂದೇ ಹದವಾಗಿ ಇದೆ, ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ 1-2 ನಿಮಿಷ ಆಗಿದೆ. ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡೋಣ. ಈಸಿಯಾಗಿ ನೀವು ರೊಟ್ಟಿ, ಚಪಾತಿ, ದೋಸೆ, ಪೂರಿ ಪ್ರತಿಯೊಂದಕ್ಕೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈವನ್ ಸೈಡ್ ಡಿಶ್ ಆಗಿಯೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಲೈಟ್ ಮಸಾಲ ಇರುತ್ತೆ, ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ರುಚಿಯಾಗಿರೋ ಅಂಥ ಗ್ರೇವಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಒಂದು ಕುದಿ ಬಂದಿದೆ. ಈ ಟೈಮ್ನಲ್ಲಿ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ. ನಾನಿನ್ನೂ ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿಲ್ಲ. ಸೊ ಈ ಟೈಮ್ನಲ್ಲಿ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಈ ಥರ ಹಿಂಗೆ ಲೈಟಾಗಿ ಕುದಿಯೋದಕ್ಕೆ ಶುರುವಾಗುತ್ತೆ. ಆವಾಗ ಆ ಸೊಪ್ಪಿಂದು, ಹಸಿಮೆಣಸಿನ್ಕಾಯಿಂದು ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈ ಟೈಮ್ನಲ್ಲಿ ನಾವು ನಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನಾವು ನೀರನ್ನು ಆ್ಯಡ್ ಮಾಡೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂತ ಹೇಳಿಬಿಟ್ಟು. ನಾವಿಲ್ಲಿ ಉರಿಗಡಲೆ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಗ್ರೇವಿ. ಸೊ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಟೆಸ್ಟ್ ಮಾಡಿ, ಕಡಿಮೆ ಇದೆಯಾ ಅಥವಾ ಜಾಸ್ತಿ ಆಗಿದೆಯಾ. ಜಾಸ್ತಿ ಆಗಿದೆ ಅಂತಂದರೆ ಇನ್ನು ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಬೋದು. ಇಲ್ಲ ಸ್ವಲ್ಪ ಕೊಬ್ಬರಿ ಮತ್ತು ಕಡಲೆನ ಮತ್ತೆ ರುಬ್ಬಿಬಿಟ್ಟು ನೀವು ಇದಕ್ಕೆ ಹಾಕ್ಕೊಳ್ಬೋದು. ಆವಾಗ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ, 1 ವಿಷಲ್ಗೆಲ್ಲ ಬೆಂದ್ಬಿಟ್ಟಿರುತ್ತೆ, ಆದರೂ ಕೂಡ ಇರಲಿ ಅಂತ 2 ವಿಷಲ್ ಹಾಕಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕುಕ್ಕರ್ ಕೂಲ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನೋಡಿ ಗಟ್ಟಿಯಾಗಿದೆ. ನಾನು ಎಷ್ಟು ತೆಳುವಾಗಿ ಕೂಡಿಸಿದೆ ಅಲ್ವಾ, ಸೊ ಗಟ್ಟಿಯಾಗಿದೆ. ಈ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಗ್ರೇವಿಗಳು ಜಾಸ್ತಿ ಬೇಕಾ ಅಥವಾ ರೈಸ್ ಐಟಮ್ ಜಾಸ್ತಿ ಬೇಕಾ, ಬಾತ್ಗಳು ಬೇಕಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ವೆರೈಟಿ ಆಗಿರೋ ಅಂಥ ರೆಸಿಪಿಗಳನ್ನು, ತುಂಬ ಇಷ್ಟ ಆಗೋವಂಥ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಗ್ರೇವಿ ಮಾತ್ರ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಸಾಫ್ಟ್ ಚಪಾತಿ ಜೊತೆ ಆ ಗ್ರೇವಿ ತಿಂದಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ರುಚಿಯಾಗಿತ್ತು ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಒಳ್ಳೆಯ ರೆಸಿಪಿ ರೀ. ಈ ಸೀಸನಲ್ಲಂತೂ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡಬೇಡಿ. ಯಾಕಂದರೆ ಬಟಾಣಿ ಆಗ್ಬೋದು, ಮೆಂತ್ಯ ಸೊಪ್ಪು ಆಗ್ಬೋದು, ಈ ಸೀಸನಲ್ಲಿ ತುಂಬ ಏರಳವಾಗಿ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಸೊ ರುಚಿಯಾಗಿರೋ ಅಂಥ ಡಿಶ್ಶು, ಯಾವುದೇ ರೀತಿಯಾಗಿರೋವಂಥ ಮಸಾಲೆ ಕಡಿಮೆ ಅಂದರೆ ಕಡಿಮೆ ಇರುತ್ತೆ. ಸೊ ಮಸಾಲೆ ಕಮ್ಮಿ ಇರೋ ಅಂಥ, ಈಸಿಯಾಗಿ ಮನೆಯಲ್ಲಿಯೇ ಮಾಡೋ ಅಂಥ, ಹೋಟೆಲ್ ಸ್ಟೈಲ್ ಅಥವಾ ಭಟ್ರು ಮಾಡೋ ರೀತಿಯಲ್ಲಿ ಮಾಡೋ ಅಂಥ ಮದುವೆ ಮನೆಯಲ್ಲಂತೂ ಇದನ್ನು ಮಿಸ್ ಮಾಡೋದೇ ಇಲ್ಲ. ಸೊ ಮಾಡಿಸಿರ್ತಾರೆ. ಅದೇ ರೀತಿಯಾಗಿರೋ ಅಂಥ ಈ ಒಂದು ರೆಸಿಪಿಯನ್ನು ಈಸಿಯಾಗಿ ಮನೆಯಲ್ಲಿನೇ ಮಾಡೋಣ ಬನ್ನಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ.
ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಐಟಮ್ಸನ್ನು ಫ್ರೈ ಮಾಡ್ಕೊಬೇಕು. 3 ಇಂಗ್ರೀಡಿಯೆಂಟು ಸ್ನೇಹಿತರೆ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದ್ರಲ್ಲಿ ಬೇಕಾದರೂ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಸುಮಾರು ಒಂದು 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ನಾನು ಇಲ್ಲೊಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜಿಂದು ಈರುಳ್ಳಿ ಮತ್ತು ಒಂದು 15 ಗೋಡಂಬಿಯನ್ನು ನಾನು ಏನು ಮಾಡಿದ್ದೀನಿ, ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಅಥವಾ ನೆನೆಸ್ಬಿಟ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನು ಬೇಯಿಸಿದ್ದೀನಿ. ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡೋದ್ರಿಂದ ಆ ಒಂದು ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 3 ನಿಮಿಷ ಫ್ರೈ ಮಾಡಿದ್ರೂ ಸಾಕಾಗತ್ತೆ. ಇದು ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಇದಕ್ಕೆ ಸುಮಾರು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಒಂದು ವೇಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ನೀವು ಹಾಕ್ಕೊಳ್ಬೋದು. ಅದನ್ನು ಕೂಡ ಹಾಕ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋ ತನಕ ಕೂಡ ಫ್ರೈ ಮಾಡೋಣ. ಟೋಟಲಾಗಿ ಇದು ಒಂದು 4 ನಿಮಿಷದೊಳಗಡೆ ಈ ಒಂದು ಫ್ರೈ ಮಾಡೋ ಅಂಥದ್ದು ಮುಗಿಯುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗತ್ತೆ ಸ್ನೇಹಿತರೆ. ಪೂರ್ತಿಯಾಗಿ ಫ್ರೈ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಆದಷ್ಟು ಹಸಿ ಸ್ಮೆಲ್ಲೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಸೊ ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ. ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಇದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫೈನ್ ಪೇಸ್ಟು ಅಥವಾ ಅದಕ್ಕಿಂತ ಸ್ವಲ್ಪ ತರಿಯಾಗಿದ್ರೂ ಪ್ರಾಬ್ಲಮ್ ಏನಿಲ್ಲ. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿಯಾಗಾದರೂ ಸಾಕು. ಚಟ್ನಿ ಅದಕ್ಕೆ ಬರುತ್ತೆ. ನಾನಿಲ್ಲೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಸುಮಾರು 3 ರಿಂದ 4 ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಈಗ ಕರ್ಗೋದಕ್ಕೆ ಶುರುವಾಗಿದೆ. ಈ ಟೈಮ್ನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿರೋ ಅಂಥ ರೆಸಿಪಿ ಸ್ನೇಹಿತರೆ. 1-2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಲೈಟು ಮಸಾಲೆ, ಅಂದರೆ ಲೈಟಾಗಿರುತ್ತೆ. ಸೊ ಯಾವುದು ಕೂಡ ನಮಗೆ ಹೆವಿ ಅನಿಸೋದಿಲ್ಲ. ಇದ್ರ ಜೊತೆ ನಾನು ದೊಡ್ಡ ಕಟ್ಟಿರೋ ಅಂಥದ್ದು 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು, ಆದಷ್ಟು ಸ್ವಲ್ಪ ಸೊಪ್ಪು ಥರನೇ ಇರಲಿ, ಸೋಸ್ಕೊಂಡು ಅದನ್ನು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ದೊಡ್ಡ ಕಟ್ಟಲ್ಲಿ ತೊಗೊಂಡಿರೋದು ಸ್ನೇಹಿತರೆ. ಇದು ನೀವು ಎಷ್ಟು ಹಾಕಿದ್ರೂ ಕೂಡ ಇದಕ್ಕೆ ಕಡಿಮೆ ಅಂತಲೇ ಅನಿಸುತ್ತೆ. ಯಾಕಂದರೆ ಎಣ್ಣೆ, ಬೆಣ್ಣೆ, ತುಪ್ಪ ಬಿದ್ದುಬಿಟ್ರೆ ಸ್ವಲ್ಪ ಬಿಸಿ ಆಯಿತು ಅಂತಂದರೆ ಇದು ತುಂಬ ಮಗ್ಗೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಕ್ವಾಂಟಿಟಿ ಎಷ್ಟು ಕಡಿಮೆ ಕಾಣ್ತಾ ಇದೆ ಅಂತ. ಈ ರೀತಿಯಾಗಿ ಜಸ್ಟ್ ಅದು ಒಂದು ಅರ್ಧ ಭಾಗ ಫ್ರೈ ಆಗಿದ ತಕ್ಷಣ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋ ಅಂಥ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿನೂ ಕೂಡ ಅಷ್ಟೇ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ನೀವು ಕುಕ್ಕರಲ್ಲಿ ಮಾಡೋ ಹಾಗಿದ್ರೆ ನೀವು ಡೈರೆಕ್ಟ್ ಹಾಗೆ ಹಾಕ್ಕೊಳ್ಬೋದು. ನೋಡಿ, ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು ಬಟಾಣಿ ಬೇಯಿಸ್ಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇವಾಗ ಎರಡನ್ನೂ ಕೂಡ ಒಂದು 2 ನಿಮಿಷ ಈ ಥರ ಹಿಂಗೆ ಫ್ರೈ ಮಾಡೋಣ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಮೆಂತ್ಯ ಸೊಪ್ಪು ಎಷ್ಟು ಕಡಿಮೆ ಆಗಿದೆ ಅಂತ. ಮತ್ತು ನೀವು ಎಷ್ಟು ಹಾಕಿದ್ರೂ ಕೂಡ ಇದು ಕಹಿ ಅಂತ ಅನಿಸೋದಿಲ್ಲ ಸ್ನೇಹಿತರೆ. ನೋಡಿ, ಈ ಥರ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ಈ ಟೈಮ್ನಲ್ಲಿ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ನಾವೇನು ಗೋಡಂಬಿ ಹಾಕ್ಕೊಂಡಿದ್ದೀವಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ನಾವೇನು ಮಾಡ್ಕೊಂಡಿದ್ವಿ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮೇಥಿ ಮಟರ್ ಮಸಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟು ರುಚಿಯಾಗಿ ರಿಚ್ ಟೇಸ್ಟ್ ಕೊಡುತ್ತೆ ಈ ಒಂದು ರೆಸಿಪಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮೆಂತ್ಯ ಸೊಪ್ಪು ಬಟಾಣಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದೆ ಅಂತ. ನೀವು ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕಾದರೂ ನೀವು ಹಾಕ್ಬೋದು. ನಾನಿಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಕ್ರೀಮನ್ನು ನಾನು ಆ್ಯಡ್ ಮಾಡ್ತಾ ಇಲ್ಲ. ರುಚಿಗೆ ಉಪ್ಪನ್ನು ನೋಡ್ಕೊಂಡು ಹಾಕಿ. ನಾನು ಹೇಳ್ದಾಗೆ ಬಟಾಣಿ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ. ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇಷ್ಟೇ ನಾವು ಸ್ನೇಹಿತರೆ ಮಸಾಲೆ ಅಂತ ಹೇಳಿದ್ರೆ. ಇಷ್ಟಿದ್ರೆ ಸಾಕು. ತುಂಬ 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 ಚೆನ್ನಾಗಿ ಈ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ.
ನೀವು ಗೀ ರೈಸ್ ಜೊತೆ ಮಾಡ್ಬೋದು, ಪೂರಿ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬಾ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ. ಚಪಾತಿ ಅಥವಾ ಪೂರಿಗೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ತೆಳುವಾದರೆ ಅಷ್ಟು ರುಚಿ ಅಂತ ಅನಿಸೋದಿಲ್ಲ. ನೋಡಿ ಈ ರೀತಿಯಾಗಿ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ನಾವು ಬಜ್ಜಿ ಬೋಂಡಕ್ಕೆಲ್ಲ ಉಪಯೋಗಿಸ್ತೀವಲ್ವ, ಆ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ನಮಗಿದು ಗ್ರೇವಿನಲ್ಲಿ ಒಂದು ಥಿಕ್ನೆಸ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಇದನ್ನ ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ. ನಾವೇನು ಸೊಪ್ಪು ತೊಗೊಂಡಿದ್ದೀವಿ, ರುಬ್ಬಿರೋ ಮಸಾಲೆ ಇದೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು 2 ನಿಮಿಷ ಕುಕ್ ಮಾಡಿದ್ರೆ ರುಚಿಯಾಗಿರೋ ಅಂಥ ಮೇಥಿ ಮಟರ್ ಮಸಾಲ ರೆಡಿಯಾಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಕಲರ್ ನಿಮಗೆ ಲೈಟಾಗಿ ಕಾಣ್ತಾ ಇರ್ಬೋದು. ನಾವಿಲ್ಲಿ ಯಾವುದೇ ರೀತಿಯಾಗಿರುವಂಥ ಪುಡಿಗಳನ್ನು ಬಳಸಿಲ್ಲ, ಬಟ್ ಖಾರ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು, ತುಂಬ ಚೆನ್ನಾಗಿ ಆಗಿತ್ತು. ಆದಷ್ಟು ಈ ಥರ ನಿಮಗೆ ಓಪನಾಗಿ ಮಾಡ್ಕೋತೀರಾ ಅಂತ ಅನ್ನೋ ಹಾಗಿದ್ರೆ ಬಟಾಣಿಯನ್ನು ಬೇಯಿಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಕುಕ್ಕರಲ್ಲಿ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಡೈರೆಕ್ಟಾಗಿ ನೀವು ಕುಕ್ಕರ್ಗೆ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆಯೋ, ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರೋ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಡಿಮೆ ಟೈಮ್ನಲ್ಲಿ ರುಚಿಯಾಗಿರೋ ಅಂಥ ರೆಸಿಪಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ 1 ರೌಂಡ್ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರೋ ಅಂಥ ರೆಸಿಪಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಬನ್ನಿ ಇವಾಗ ಸರ್ವ್ ಮಾಡೋಣ. ತುಂಬ ಟೇಸ್ಟಿಯಾಗಿರುವಂಥ, ಈಸಿ ಆಗಿರುವಂಥ ಚಪಾತಿ ಮತ್ತು ಪೂರಿ ಎರಡನ್ನೂ ಕೂಡ ಮೇಥಿ ಮಟರ್ ಮಸಾಲ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು. ಸೊ ಪೂರಿ ತುಂಬ ಹೆವಿ ಆಗುತ್ತೆ, ಇದು ಕೂಡ ಹೆವಿ ಇದೆ ಮಸಾಲೆ ಅಂತ ಅನ್ನೋ ಹಾಗಿದೆ ನೀವು ಚಪಾತಿ ಜೊತೆ ಸರ್ವ್ ಮಾಡ್ಬೋದು. ಸೊ ಅಷ್ಟು ಹೆವಿ ಅಂತ ಏನು ಅನಿಸೋದಿಲ್ಲ, ಎರಡೂ ಕೂಡ ತುಂಬ ಚೆನ್ನಾಗಿ ಲೈಟಾಗಿ ಇರುತ್ತೆ. ಸೊ ರುಚಿಯಾಗಿರೋ ಅಂಥ ಬಟಾಣಿ ಮತ್ತು ಮೇಥಿ ಮಸಾಲ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.